ಪ್ರಾರ್ಥನೆ ಎಂದರೆ ಕೇವಲ ಬೇಡಿಕೊಳ್ಳುವುದಲ್ಲ, ಅದು ನಮ್ಮ ಅಂತರಂಗದೊಂದಿಗೆ ಮತ್ತು ಪರಮ ಸತ್ಯದೊಂದಿಗೆ ನಡೆಸುವ ಮೌನ ಸಂವಾದ. ಇದರಿಂದ ಅಹಂಕಾರ ಕರಗಿ ವಿನಯ ಬೆಳವಣಿಗೆಯಾಗುತ್ತದೆ. ಜೀವನದ ಸುಖ ದುಃಖಗಳನ್ನು ಸಮಚಿತ್ತದಿಂದ ಸ್ವೀಕರಿಸುವ ಶಕ್ತಿ ಪ್ರಾರ್ಥನೆಯಿಂದ ದೊರಕುತ್ತದೆ. ವೈದ್ಯಕೀಯ ಶಾಸ್ತ್ರದಲ್ಲಿ ಗಣನೀಯ ಸಾಧನೆ ಸಲ್ಲಿಸಿದಂತಹ ಪ್ರಖ್ಯಾತ ನೊಬೆಲ್ ಪ್ರಶಸ್ತಿ ವಿಜೇತರಾದಂತಹ ವೈದ್ಯ ಡಾಕ್ಟರ್ ಅಲೆಕ್ಸಿಸ್ ಕೆರೆಲ್ ತಮ್ಮ ಒಂದು ಪುಸ್ತಕದಲ್ಲಿ ಪ್ರಾರ್ಥನೆಯ ಕುರಿತಾಗಿ ಈ ಪ್ರಕಾರವಾಗಿ ಬರೆಯುತ್ತಾರೆ. ಒಬ್ಬ ವ್ಯಕ್ತಿ ರೂಢಿಸಿಕೊಳ್ಳಬಹುದಾದ ಒಂದು ಶಕ್ತಿಯುತವಾದಂತಹ ಸಾಧನೆಯೇ ಈ ಪ್ರಾರ್ಥನೆ. ಇದು ರೇಡಿಯಂ ಧಾತುವಿನಂತೆ ಸ್ವಯಂ ಪ್ರಕಾಶಿತ. ಪ್ರಾರ್ಥನೆಯಿಂದ ಒಬ್ಬ ಮನುಷ್ಯನಲ್ಲಿ ಎಲ್ಲ ದೌರ್ಬಲ್ಯಗಳು ಕಳೆದು ಹೋಗುತ್ತವೆ. ಆತನು ಪರಿಪಕ್ವತೆಯತ್ತ ನಡೆಯುತ್ತಾನೆ. ಅತ್ಯಂತ ಶ್ರದ್ಧೆಯಿಂದ ಪ್ರಾರ್ಥಿಸಿಕೊಂಡಾಗ ಎಷ್ಟೋ ಅಸಾಧ್ಯಗಳು ಸಾಧ್ಯವಾಗಿ ಚಮತ್ಕಾರಗಳೇ ನಡೆದು ಹೋಗುತ್ತವೆ. ಇಂತಹ ಒಂದು ಪರಮ ಪರಿಶುದ್ಧ ಭಕ್ತಿಯನ್ನ ನಾವು ನೀಲಾ ಪಟೇಲ್ ಎಂಬ ಒಬ್ಬ ಭಕ್ತೆಯ ಜೀವನದಲ್ಲಿ ಕಾಣಬಹುದಾಗಿದೆ. ಇದು 2003 ಇಸ್ವಿಯಲ್ಲಿ ನಡೆದ ಘಟನೆ. ನೀಲಾ ಪಟೇಲ್ ಒಬ್ಬ ಭಾರತದ ಹೆಂಗಸು. ಅವಳಿಗೆ ಮೆದುಳಿನ ಭೀಕರವಾದ ಕಾಯಿಲೆ ಉಂಟಾಗಿತ್ತು. ಡೆಟ್ರಾಯ್ಟಿನ ಖ್ಯಾತ ಹೆನ್ರಿ ಫೋರ್ಡ್ ಆಸ್ಪತ್ರೆಯಲ್ಲಿ ಇನ್ಪೇಷಂಟ್ ಆಗಿ, ಅಂದರೆ ಒಳರೋಗಿಯಾಗಿ ಅವಳು ಅಡ್ಮಿಟ್ ಆಗ್ತಾಳೆ. ಬ್ರೈನ್ ಹೆಮೊರೇಜ್ ಅಂದರೆ ಮೆದುಳಿನಲ್ಲಿ ರಕ್ತಸ್ರಾವ ಉಂಟಾಗಿ ಕ್ರಮೇಣವಾಗಿ ಪಾರ್ಶ್ವವಾಯುವಿಗೆ ತುತ್ತಾದಳು. ಇದರಿಂದ ಅವಳು ಓಡಾಡುವ ಅಥವಾ ಊಟ ಮಾಡುವ ಶಕ್ತಿಯನ್ನು ಕಳೆದುಕೊಂಡಿದ್ದಳು. 5 ತಿಂಗಳ ಕಾಲ ಅವಳ ಮೆದುಳಿನ ಮೇಲೆ 3 ಬಾರಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿತ್ತು. ಮೆದುಳಿನ ಶಸ್ತ್ರಚಿಕಿತ್ಸೆಯಲ್ಲಿ ವಿಶೇಷ ಪರಿಣತಿಯನ್ನು ಪಡೆದಿದ್ದ ಡಾಕ್ಟರ್ ಡೊನಾಲ್ಡ್ ಸೇಫ್ರೈಡ್ ಎನ್ನುವವರು 2 ಡಿಸೆಂಬರ್ 2003 ನೀಲಾಳ ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದರು. ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದರ ಪ್ರಕಾರ ನೀಲಾ ಬದುಕುವಂತಹ ಸಾಧ್ಯತೆಗಳು ಬಹಳ ತೀರ ಕಡಿಮೆ. ಒಂದು ವೇಳೆ ಅವಳು ಬದುಕಿದ್ದೇ ಆದಲ್ಲಿ ಯಾವುದೇ ಒಂದು ರೀತಿಯ ಅಂಗವೈಕಲ್ಯ ಉಂಟಾಗಬಹುದು ಅಥವಾ ಅವಳಿಗೆ ಅಂಧತ್ವ ಉಂಟಾಗಬಹುದು ಎನ್ನುವುದು ವೈದ್ಯರ ಅಭಿಪ್ರಾಯವಾಗಿತ್ತು. ಆದರೆ ನೀಲಾಳ ಬದುಕಿನ ದಾರಿಯೇ ಬೇರೆಯಾಗಿದ್ದಿತು. ಅವಳು ಶ್ರೀರಾಮಕೃಷ್ಣ ಮಹಾಸಂಘದ ಅಧ್ಯಕ್ಷರಾಗಿದ್ದ ಪೂಜ್ಯ ಸ್ವಾಮಿ ಭೂತೇಶಾನಂದಜಿ ಮಹಾರಾಜ್ ಇವರಿಂದ ಮಂತ್ರ ದೀಕ್ಷೆ ಪಡೆದವಳಾಗಿದ್ದಳು. ಸಂಪೂರ್ಣವಾಗಿ ತನ್ನ ಜೀವನವನ್ನ ದಿವ್ಯತ್ರಯರಾದ ಶ್ರೀರಾಮಕೃಷ್ಣ, ಶ್ರೀಮಾತೆ ಶಾರದಾದೇವಿ ಹಾಗೂ ಸ್ವಾಮಿ ವಿವೇಕಾನಂದರ ಚರಣಗಳಲ್ಲಿ ನಿವೇದಿಸಿಕೊಂಡಿದ್ದಳು. ತನ್ನ ಡೈರಿಯಲ್ಲಿ ಒಂದು ದಿನ ಅವಳು ಬರೆದಿದ್ದಾಳೆ, ನಾನು ನನ್ನ ಮೊದಲನೆಯ ಶಸ್ತ್ರಚಿಕಿತ್ಸೆ ತರುವಾಯ ಕಣ್ಣು ತೆರೆಯುತ್ತಿದ್ದಂತೆ ನನ್ನ ಮುಂದೆ ಶ್ರೀರಾಮಕೃಷ್ಣ, ಶ್ರೀಮಾತೆ ಹಾಗೂ ನನ್ನ ಗುರುಗಳಾದಂತಹ ಭೂತೇಶಾನಂದಜಿ ಮಹಾರಾಜ್ ಇವರ ಭಾವಚಿತ್ರಗಳನ್ನು ನೋಡಿದೆ. ತಲೆಯಲ್ಲಿ ವಿಪರೀತವಾದ ನೋವು. ನನ್ನ ತಂಗಿ ನಿಹಾರಿಕಾಳನ್ನು ಕೇಳಿದೆ, ಈ ಭಾವಚಿತ್ರಗಳನ್ನು ಯಾರು ಇರಿಸಿದ್ದಾರೆ ಎಂದು. ಅವಳು ಪ್ರಸನ್ನ ಇಟ್ಟಿದ್ದಾನೆ ಎಂದು ಉತ್ತರಿಸಿದಳು. ನನಗೆ ಪ್ರಸನ್ನ ಎನ್ನುವರು ಯಾರೂ ಇಲ್ಲವಲ್ಲ, ಇಂಥ ಒಂದು ಹೆಸರಿನ ವ್ಯಕ್ತಿಯನ್ನು ನಾನು ನೋಡೇ ಇಲ್ಲವಲ್ಲ. ಜ್ಞಾಪಕ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದ್ದೆ. ಯಾರನ್ನೂ ಗುರುತಿಸಲಾರದಂತವಳಾಗಿದ್ದೆ. ನಾನು ನನ್ನ ಗುರುಗಳ ಭಾವಚಿತ್ರವನ್ನ, ನಂತರ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ನೋಡಿದೆ. ಕ್ರಮೇಣವಾಗಿ ನನಗೆ ನನ್ನ ಗುರುಗಳು ನೀಡಿದ ಮಂತ್ರ ನೆನಪಾಗಲಾರಂಭಿಸಿತು. ಅಲ್ಲಿ ಇದ್ದಂತಹ ದಾಯಿಯರು ನನಗೆ ಮತ್ತಿನ ಔಷಧಿ ಅಂದರೆ ಮಾರ್ಫಿನ್ ಅನ್ನ ವೇಳೆಗೆ ಅನುಗುಣವಾಗಿ ಕೊಡ್ತಾ ಇದ್ದರು. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ 4-5 ಜನ ನರರೋಗ ತಜ್ಞರು ಬಂದು ನನಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರು. ನೀವೆಲ್ಲಿ ಇದ್ದೀರಿ? ಈ ಅರಿವು ನಿಮಗಿದೆಯೇ? ಆಗ ನಾನು ಎಲ್ಲ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರವನ್ನು ಕೊಡಲು ಪ್ರಾರಂಭಿಸಿದೆ. ದಿನಾ ಬೆಳಿಗ್ಗೆ ಹಾಗೂ ಸಂಜೆ ಚಂಡೀಪಾಠ, ಶ್ರೀರಾಮಕೃಷ್ಣರ ಆರಾತ್ರಿಕ ಶ್ರವಣ ಮಾಡಲು ಪ್ರಾರಂಭಿಸಿದೆ. ನನ್ನ ಗುರುಗಳು, ನನ್ನ ಇಷ್ಟ ದೇವತೆ, ಈ ಚಿಂತನೆ ಒಂದೇ ಸದಾ ನನ್ನ ಮನದಲ್ಲಿ ನಡೆಯುತ್ತಿರುತ್ತಿತ್ತು. ನಾನು ಭಗವಂತನಿಗೆ ನನ್ನನ್ನು ಗುಣಪಡಿಸು ಎಂದು ಎಂದಿಗೂ ಕೇಳಿಕೊಳ್ಳಲಿಲ್ಲ. ಪ್ರತಿಯೊಬ್ಬರೂ ತುಂಬಾ ಪ್ರೀತಿ ಹಾಗೂ ಕಾಳಜಿಯಿಂದ ನನ್ನ ಆರೈಕೆ ಮಾಡುತ್ತಿದ್ದರು. ಕೆಲವು ದಾಯಿಯರು
ಹಲವು ಸಾರಿ ನನಗೆ ಕೇಳಿದ್ದೂ ಉಂಟು. ನಮಗೆ ನಿಮ್ಮ ಕೊಠಡಿಯಲ್ಲಿ ಬಂದಾಗ ಏನೋ ಒಂದು ರೀತಿಯ ಹಿತಕರವಾದ ಅನುಭವ ಉಂಟಾಗುತ್ತದೆಯಲ್ಲ, ಇಲ್ಲಿಂದ ಹೊರಗೆ ಹೋಗಲು ಮನಸ್ಸೇ ಬರುವುದಿಲ್ಲ ಎಂದು ಹೇಳ್ತಾ ಇದ್ರು. ಆಗ ನಾನು ನನ್ನ ಇಷ್ಟ ದೇವತೆಯ ಫೋಟೋವನ್ನು ತೋರಿಸುತ್ತಾ, ನೋಡಿ, ಅವರೇ ನಿಮ್ಮನ್ನು ಈ ರೀತಿಯ ಆಕರ್ಷಿಸುತ್ತಿರುವವರು. ಯಾರವರು ಎಂದು ಯಾರೋ ಕೇಳಿದರು. ಆಗ ನಾನು ಹೇಳಿದೆ, ಅವರೇ ಶ್ರೀರಾಮಕೃಷ್ಣರು, ಅವರೇ ಜೀಸಸ್. ಯೇಸು ಬೇರೆಯಲ್ಲ, ಶ್ರೀರಾಮಕೃಷ್ಣರು ಬೇರೆಯಲ್ಲ. ಅವರಲ್ಲಿಯೇ ಯೇಸು ಇದ್ದಾರೆ, ಯೇಸುವಿನಲ್ಲಿಯೇ ಶ್ರೀರಾಮಕೃಷ್ಣರಿದ್ದಾರೆ. ನಾನು ಯಾವಾಗಲೂ ಸತತವಾಗಿಯೂ ಶ್ರೀರಾಮಕೃಷ್ಣರಲ್ಲಿ ಪ್ರಾರ್ಥನೆ ಮಾಡುತ್ತಿರುತ್ತೇನೆ, ನಾನು ನಿಮ್ಮಲ್ಲಿ ಲೀನಳಾಗುವವರೆಗೂ ನನ್ನ ಮನಸ್ಸು ಸದಾ ನಿಮ್ಮ ಪದತಲದಲ್ಲಿಯೇ ನೆಲೆಸಲಿ ಎಂದು. ನೀಲಾ ಪಟೇಲ್ ಹಾಗೂ ನಿಹಾರಿಕಾ ಪಟೇಲ್ ಇವರು ಅವಳಿ ಜವಳಿ ಸಹೋದರಿಯರು. 5 ತಿಂಗಳುಗಳ ಕಾಲ ತನ್ನ ಸಹೋದರಿಯ ಶುಶ್ರೂಷೆಯಲ್ಲಿಯೇ ನಿರತಳಾಗಿದ್ದ ನಿಹಾರಿಕಾ ಪಟೇಲ್ ತಾನು ತನ್ನ ಡೈರಿಯಲ್ಲಿ ಬರೆದಿದ್ದಾಳೆ, ನನ್ನ ಸಹೋದರಿ ನೀಲಾಳಿಗೆ ಮೆದುಳಿನಲ್ಲಿ ಬ್ರೇನ್ ಹೆಮೊರೇಜ್ ಆಗಿ 24 ದಿನಗಳ ಕಾಲ ICU ತೀವ್ರ ನಿಗಾ ಘಟಕದಲ್ಲಿ ಅವಳನ್ನು ಇರಿಸಲಾಗಿತ್ತು. ಅವಳ ಮೆದುಳಿನ ಮೇಲೆ ಸತತ 7 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ಮಾಡಿದ್ದ ವೈದ್ಯರು, ಅವಳು ಬದುಕುವ ಭರವಸೆ ನಮಗಂತೂ ಇಲ್ಲ, ಸಂಪೂರ್ಣವಾಗಿ ಅವಳ ಮೆದುಳು ರಕ್ತದಲ್ಲಿಯೇ ಮುಳುಗಿದೆ ಎಂದಾಗ ನಾವೆಲ್ಲ ತುಂಬ ನಿರಾಶರಾಗಿದ್ದೆವು. ನೀಲಾ ಡಿಸೆಂಬರ್ 16ರಂದು ಆಸ್ಪತ್ರೆಯಲ್ಲಿಯೇ ಚಂಡಿ ಪಾಠ ಮಾಡಿ, ಶ್ರೀಮಾತೆ ಶಾರದಾದೇವಿಯವರ ನಾಮ ಜಪ ಮಾಡಿ ಎಲ್ಲರಿಗೂ ನೈವೇದ್ಯವನ್ನು ಕೂಡ ಸಲ್ಲಿಸಿದಳು. ಆಶ್ಚರ್ಯಕರ ರೀತಿಯಲ್ಲಿ ನನ್ನ ಸಹೋದರಿ ಸಂಪೂರ್ಣವಾಗಿ ಗುಣವಾಗಿದ್ದಾಳೆ. ಅವಳಿಗೆ ಯಾವ ಅಂಗವೈಕಲ್ಯವೂ ಇಲ್ಲ, ಅವಳಿಗೆ ಯಾವ ಪಾರ್ಶ್ವವಾಯುವೂ ಇಲ್ಲ. ಸರಿಯಾಗಿ ಚೆನ್ನಾಗಿ ಓಡಾಡಿಕೊಂಡು ಊಟ ಮಾಡಿಕೊಂಡು ಇದ್ದಾಳೆ. ಅವಳ ಶ್ರದ್ಧೆ ಅವಳನ್ನ ಮೃತ್ಯುವಿನ ದವಡೆಯಿಂದ ಪಾರು ಮಾಡಿತ್ತು. ಅವಳು ಭಗವಂತನಲ್ಲಿ ಇಟ್ಟ ಅಪಾರ ನಂಬಿಕೆ ಹಾಗೂ ಅವಳ ಸತತ ನಿಸ್ವಾರ್ಥದ ಪ್ರಾರ್ಥನೆ ಅವಳಿಗೆ ಪುನರ್ಜನ್ಮವನ್ನೇ ನೀಡಿತ್ತು. ಇದು ನಿಹಾರಿಕಾ ಬರೆದ ಅವಳ ಡೈರಿಯಲ್ಲಿ ಕಂಡುಬಂದ ವಿಷಯ. ಮೇಲಿನ ಈ ಸತ್ಯ ಘಟನೆಯನ್ನು ನಾವು ಕೂಲಂಕುಷವಾಗಿ ಗಮನಿಸಿದಾಗ ನಮಗೆ ಹಲವು ವಿಷಯಗಳು ಗೋಚರವಾಗ್ತವೆ. ದೇಹವು ಮನಸ್ಸಿನ ಸೇವಕನಂತೆ ವರ್ತಿಸ್ತಾ ಇರ್ತದೆ. ಯಾವಾಗ ಮನಸ್ಸು ಪ್ರಕ್ಷುಬ್ಧವಾಗುತ್ತದೆಯೋ ಅದೇ ಅಶಾಂತಿಯ ಮೊದಲನೆಯ ಮೆಟ್ಟಿಲು. ಇಂತಹ ಅಲ್ಲೋಲ ಕಲ್ಲೋಲವಾದ ಮನಸ್ಸು ದೈಹಿಕ ಹಾಗೂ ಮಾನಸಿಕ ಕಾಯಿಲೆಗಳನ್ನು ಅತ್ಯಂತ ಸುಲಭವಾಗಿ ಸ್ವಾಗತಿಸುತ್ತದೆ. ವಿಚಾರಗಳು ರೋಗಗ್ರಸ್ತವಾದಲ್ಲಿ ಶರೀರದಲ್ಲಿಯೂ ರೋಗಗಳು ಕಾಣಿಸಿಕೊಳ್ಳುತ್ತವೆ. ವಿಚಾರಗಳು ಸಶಕ್ತವಾಗಿ ಶ್ರದ್ಧೆ ಪವಿತ್ರತೆಗಳು ಬೆಳೆದಾಗ ಮನಸ್ಸು ಹಾಗೂ ಶರೀರ ಎರಡೂ ಸತತವಾದ ಆನಂದವನ್ನ ಅನುಭವಿಸುತ್ತಾ ಇರುತ್ತವೆ. ಎಲ್ಲ ಪ್ರಯತ್ನಗಳು ವಿಫಲವಾದಾಗ ಎಷ್ಟೋ ಸಾರಿ ಪ್ರಾರ್ಥನೆ ಒಂದೇ ಸಫಲತೆಯನ್ನು ಉಂಟು ಮಾಡುತ್ತದೆ. ಆಧ್ಯಾತ್ಮಿಕತೆಯ ಅವಿಭಾಜ್ಯ ಅಂಗವಾದ ಪ್ರಾರ್ಥನೆ ನಿಜಕ್ಕೂ ಅಶಾಂತಿಯಿಂದ ಪ್ರಶಾಂತಿಯೆಡೆಗೆ ಕರೆದೊಯ್ಯುವಂತಹ ಒಂದು ರಾಜಮಾರ್ಗ. शरणा प्रणत जन सुशरणा